ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಭದ್ರೇಗೌಡ ಹೆಂಡತಿ ಮನೆಗೆ ಬಂದ್ಲು ಅಂತ ತುಂಬ ಖುಷಿಯಿಂದ ಇರ್ತಾರೆ. ಇತ್ತ ಶಿವರಾಮೇಗೌಡರು, ಗೋವಿಂದ, ಅಮ್ಮಮ್ಮ ಎಲ್ಲ ಟೀ ಕುಡ್ಕೊಂಡು ಲೆಕ್ಕಪತ್ರ ನೋಡಿಕೊಂಡು ಕೂತಿರ್ಬೇಕಾದ್ರೇ ಬೀಗರೆಲ್ಲ ಬರ್ತಾರೆ. ಏನು ಚಲೋ ರಾಜ ಈಗ ಬಂದ್ಯಾ ಬಾ ಅಂತ ಕೇಳಿ, ನಂತರ ಈಗ ನಿನಗೆ ಚಲೋ ರಾಜ ಅನ್ಬಾರ್ದು ಬೀಗರು ಅನ್ಬೇಕಲ್ವೇ, ಸಂದಾಕಿದ್ದೀರ ಬೀಗ್ರೆ ಈಗ ಬಂದ್ರ ಅಂತ ಮಾತಾಡಿಸ್ತಾ ಇರ್ತಾರೆ. ನಂತರ ಭದ್ರೇಗೌಡ ಅವರು ಬಂದಾದ್ಮೇಲೆ ಏನ್ಲಾ ನೀವಷ್ಟೇ ಬರ್ತಾ ಇದ್ದೀರಾ, ನನ್ನ ಮುದ್ದು ಸೊಸೆ ಎಲ್ಲಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆಗ ಭದ್ರೇಗೌಡ ಒಸಿ ಕಣ್ಣು ಮುಚ್ಕೋ ಅಪ್ಪಯ್ಯ ಅಂತ ಕೇಳ್ತಾನೆ. ಏನು ಕಣ್ಲಾ ನಿಂದು ಸಣ್ಣ ಮಕ್ಕಳ ಥರ ಅಂತ ಹೇಳ್ತಿದ್ದಾಗ, ಅಪ್ಪಯ್ಯ ಒಸಿ ಕಣ್ಣು ಮುಚ್ಕೋ ಅಂತ ಹೇಳಿದ್ನಲ್ಲ ಅಂತ ಕೇಳ್ತಾ ಇದ್ರು. ಮತ್ತೆ ಅಮ್ಮಮ್ಮ ಯಾಕ್ಲಾ ಏನಾಯ್ತು ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ಭದ್ರೇಗೌಡ ಎಲ್ಲರಿಗೂ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ಕ್ವಾಟ್ಲೆಗೆ ಆಗ ವಿದ್ಯಾ ಮತ್ತು ಚಂಪಾ ಬರ್ತಾರೆ. ನಂತರ ವಿದ್ಯನ್ನ ಪಕ್ಕಕ್ಕೆ ಸರಿದ್ಬಿಟ್ಟು ನೋಡಿದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ವಿದ್ಯಾ ಮುಖದಲ್ಲಿ ಕಳ ಮತ್ತು ಹೊಟ್ಟೆ ಬಂದಿರೋದಕ್ಕೆ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಅಮ್ಮಮ್ಮನ ಖುಷಿಗಂತೂ ಪಾರನೇ ಇರೋದಿಲ್ಲ. ನಂತರ ಶಿವರಾಮೇಗೌಡರು ಇದಕ್ಕೆ ಹೇಳೋದು ನೋಡು, ಎಷ್ಟೇ ಏನೇ ಇದ್ರೂ ಕೂಡ ಹೆಣ್ಮಕ್ಳಿಗೆ ಆಡ್ ಬೆಳೆದ ಜಾಗ ನೋಡಬೇಕು, ತವ್ರ ಮನೇಲಿ ಇರಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಒಂದು ವಾರದಲ್ಲೇ ನೋಡು ನನ್ನ ಸೊಸೆ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ ಅಂತ ಖುಷಿ ಪಡ್ತಾ ಇರ್ತಾನೆ. ನಂತರ ಅಮ್ಮಮ್ಮ ಹೌದು ಕಣ ಶಿವರಾಮ, ಹೆಣ್ಮಕ್ಳಿಗೆ ಅಂದರೆ ಹಾಗೆ ತವ್ರು ನೋಡಿದರೆ ಅಷ್ಟು ಖುಷಿ ಆಗತ್ತೆ ಅಂದಾಗ ಮೋಹನಾಗ ಮಾತ್ರ ಸಿಟ್ಟು ಬರುತ್ತೆ. ಏನು ಈ ಹೊಟ್ಟೆ ಎಲ್ಲಿಂದ ಬಂತು ಅಂತ ಆತಂಕ ಕೂಡ ಆಗಿರುತ್ತೆ. ವಿದ್ಯಾಮುಖದಲ್ಲಿ ಮಾತ್ರ ಖುಷಿ ಇರೋದಿಲ್ಲ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಭದ್ರೇಗೌಡ ತುಂಬ ಚಿತ್ರಗೆ ಉಳಿದವ್ರೆಲ್ಲರಿಗೂ ನಮ್ಮವ್ವ ಎಷ್ಟು ಸಂದಾಗಿ ಬೆಳೆದ್ಬಿಟ್ಟಿದ್ದಾಳೆ ನೋಡು ಚಿತ್ರಕ್ಕ, ಹೊಟ್ಟೆ ಬಂದಿಲ್ಲ, ಹಾಗೆ ಬಸ್ರಿ ಕಳೆ ಇಲ್ಲ ಅಂತ ಹೇಳ್ತಾ ಇದ್ದಿ, ಇನ್ನೊಂದು ಕಿತ ಸ್ಕ್ಯಾನ್ ಮಾಡಿಸ್ಬೇಕು, ಹೊಟ್ಟೆನಲ್ಲಿ ಸಂದಾಗಿ ಮಗು ಬೆಳೆದಿದೆಯೋ ಇಲ್ಲೋ ಅಂತ ಕೇಳ್ತಾ ಇದ್ದೀಯಲ್ಲ, ನೋಡಿ ಇವಾಗ ನನ್ನ ಅಮ್ಮಿ ಹೊಟ್ಟೆ ಎಷ್ಟೊಂದು ಬಂದ್ಬಿಟ್ಟಿದೆ, ನಮ್ಮವ್ವ ಸಂದಾಗಿ ಬೆಳೀತಾ ಇದ್ದಾಳೆ ಅಂತ ತಾನೇ, ಇವಾಗ ಮುಖದಲ್ಲೂ ಕೂಡ ಬಸ್ರಿ ಕಳೆ ಬಂದ್ಬಿಟ್ಟಿದೆ ಅಲ್ವಾ ಅಂತ ಹೇಳಿದಾಗ ಚಿತ್ರ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಈಶ್ವರಿಗೆ ಅನುಮಾನ ಬರುತ್ತೆ, ಒಂದು ವಾರದಲ್ಲಿ ಇಷ್ಟೊಂದು ಹೊಟ್ಟೆ ಹೇಗೆ ಬಂತು, ಇದೆಲ್ಲ ಬದಲಾವಣೆ ಹೇಗಾಯಿತು ಅಂತೆಲ್ಲನೂ ನೋಡ್ತಿದ್ದಾಗ ಶಿವರಾಮೇಗೌಡರು ಇಲ್ಲೇ ಮಾತಾಡ್ತಾ ನಿಂತ್ಕೋಬೇಡ ಕಣ್ಲಾ, ವಿದ್ಯಾ ಆಯಾಸ ಆಗಿರುತ್ತೆ ಅಲ್ಲಿಂದ ಬಂದು, ಅದಕ್ಕೆ ಒಸಿ ವಿಶ್ರಾಂತಿ ಪಡೀಲಿ, ಅವಳನ್ನು ರೂಮಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ನಂತರ ಚಲುರಾಜ ರತ್ನ ನಾವಿನ್ನು ಬರ್ತೀವಿ ಗೌಡ್ರೆ ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗಲೇ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಮಗ ಹೆಂಡ್ತಿ ಇಲ್ಲ ಅಂದರೆ ಓದಾಡ್ತಾನೆ, ಅದಕ್ಕೆ ಹೆರಿಗೆ ಮಾತ್ರ ಇಲ್ಲೇ ಆಗಬೇಕು, ನೀವು ಬೇಕಿದ್ದರೆ ಆಗಾಗ ಬಂದು ನೋಡ್ಕೊಂಡು ಹೋಗಿ, ಅದಕ್ಕೇನು ತೊಂದರೆ ಇಲ್ಲ, ಮತ್ತು ಹೆರಿಗೆ ಇಲ್ಲೇ ನಮ್ಮ ಮನೆಯಲ್ಲೇ ಆಗಬೇಕು ಅಂತ ಹೇಳಿದ ಮೇಲೆ ರತ್ನ ಆಯಿತು ಗೌಡ್ರೆ ನೀವು ಹೆಂಗೆ ಹೇಳ್ತೀರಾ ಹಾಗೆ ಅಂತ ಹೇಳಿಬಿಟ್ಟು ನಮಸ್ಕಾರ ನಾವಿನ್ನು ಬರ್ತೀವಿ ಅಂತ ಹೇಳಿ ಎಲ್ಲರೂ ಹೊರಡ್ತಾ ಇರ್ತಾರೆ. ವಿದ್ಯಾ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದರೆ ಈಶ್ವರಿ ಅನುಮಾನ ಬಲವಾಗತ್ತೆ. ಇಲ್ಲೇನೋ ನನಗೆ ಅರ್ಥವಾಗದಿರೋದು ನಡೀತಾ ಇದೆಯಲ್ಲ, ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನುಮಾನ ಮಾಡ್ತಾ ಇರ್ತಾಳೆ. ಚಿತ್ರ ಇದನ್ನು ನೋಡಿ ಅತ್ತೆಗೆ ಅನುಮಾನ ಬಂದಿದೆಯಾ ಅಂತ ಅನ್ಕೊತಾಳೆ. ನಂತರ ವಿದ್ಯಾ ರೂಮಲ್ಲಿ ಕೂತ್ಕೊಂಡು ಹೊಟ್ಟೆ ಇಟ್ಕೊಂಡು ಈ ಸುಳ್ಳಿನ ಭಾರ ಹೊರೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿದ್ದಾಗಲೇ ಭದ್ರೇಗೌಡ ಬಂದಿರೋದಕ್ಕೆ, ಏನು ಗೌಡ್ರೆ ಒಸಿ ಮೆತ್ತಿಗೆ ಮಾತಾಡೋದಲ್ವಾ, ನಾನು ಹೆದರ್ಕೊಂಡ್ಬಿಟ್ಟೆ ಅಂದಿದ್ದಕ್ಕೆ ನನಗೆ ಆಗ್ತಿರೋ ಖುಷಿಗೆ ಪಾರನೇ ಇಲ್ಲ ವಿದ್ಯಾ, ಅದಕ್ಕೆ ನನಗೆ ಅಷ್ಟು ಜೋರಾಗಿ ಮಾತಾಡಿದ್ದು, ನೀ ಏನೇ ಹೇಳು ಅಮ್ಮಿ, ಹೇಳಿದ್ದೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ, ನಿನಗೇನಾದರೂ ಬೈಕೆ ಇದ್ದರೆ ಹೇಳು, ಅದು ಎಂಥದೇ ಕಷ್ಟ ಆದರೂ ಪರವಾಗಿಲ್ಲ ನಾನು ತೀರಿಸ್ತೀನಿ ಅಂತ ಹೇಳ್ತಿರ್ತಾನೆ. ನಂತರ ಹೊಟ್ಟೆ ಮುಟ್ಟಕ್ಕೆ ಹೋದಾಗ ವಿದ್ಯಾ ಕೈ ಹಿಡಿತಾಳೆ. ಯಾಕಮ್ಮಿ ಇವಾಗಲೇ ಮುಟ್ಬಾರ್ದು ಅಂತ ಭಯ ಪಡ್ತಾ ಇದೀಯಾ, ನನಗದೆಲ್ಲ ಆಗೋಕ್ಕಿಲ್ಲ, ನನ್ನ ಅಮ್ಮಿ ಜೊತೆ ನಾನು ಮಾತಾಡಲೇಬೇಕು, ನನ್ನ ಮಗಳಿಗೆ ಏನು ಕಷ್ಟ ಸುಖ ಅಂತ ನಾನು ಕೇಳಲೇಬೇಕು, ನೀನೇನಾದರೂ ಅಂದ್ಕೋ ಅಂತ ನಂತರ ಹೊಟ್ಟೆ ಹತ್ರ ತನ್ನ ತಲೆ ಇಟ್ಬಿಟ್ಟು ಮಗಳ ಹತ್ರ ಮಾತಾಡ್ತಾ ಇರ್ತಾನೆ. ಏನು ಮಗಳೇ ಹೇಗಿದೆಯಾ, ಸಂದಾಕಿದೆಯಾ, ನಿನಗೇನಾದರೂ ಬೇಕಂದರೆ ನಿಮ್ಮ ಅಮ್ಮಂಗೆ ಹೇಳು, ನಿಮ್ಮಮ್ಮ ನನಗೆ ಹೇಳ್ತಾಳೆ, ನಾನು ಅದನ್ನು ತೀರಿಸ್ತೀನಿ, ನೀನು ಯಾವಾಗ ಈ ಭೂಮಿಗೆ ಬರ್ತೀಯೋ ಅಂತ ಈ ಅಪ್ಪಯ್ಯ ಕಾಯ್ತಾ ಇದ್ದಾನೆ ಮಗಳೇ, ನಿನ್ನನ್ನು ಯಾವಾಗ ಮಾತಾಡಿಸ್ತೀನಿ, ಯಾವಾಗ ಮುದ್ದಾಡ್ತೀನಿ, ಈಗ ಬಾಯಿಂದ ಹೇಳ್ತಿರೋ ಪ್ರೀತಿನೆಲ್ಲ ಮುತ್ತಿಂದ
ತೋರಿಸ್ಬೇಕು ಅಂತ ಕಾಯ್ತಿದ್ದೀನಿ ಮಗಳೇ ಅಂತ ಹೇಳ್ತಿದ್ರೆ ವಿದ್ಯಾಗೆ ತುಂಬ ಸಂಕಟ ಆಗ್ತಾ ಇರತ್ತೆ. ಎಷ್ಟೊಂದು ಮೋಸ ಮಾಡ್ತಿದ್ದೀನಿ ಅಂತ ಕೊರಗ್ತಿರ್ತಾಳೆ. ನಂತರ ಭದ್ರೇಗೌಡರು ಮತ್ತೆ ಮತ್ತೆ ಕೇಳ್ತೀನಿ ಅಂತ ಅನ್ಕೋಬೇಡ, ನಿನಗೇನು ಆಸೆನೇ ಇಲ್ವಾ ವಿದ್ಯಾ ಅಂತ ಕೇಳಿದಾಗ, ನನಗೇನು ಆಸೆ ಇಲ್ಲ ಗೌಡ್ರೆ, ನಿಮ್ಮ ಜೊತೆಗಿರಬೇಕು ಅಂತ ಅಷ್ಟೇ ಅಂದಾಗ, ನಾನೆಲ್ಲಮ್ಮಿ ಹೋಯ್ತೀನಿ, ಇಲ್ಲೇ ಇರ್ತೀನಲ್ಲ ಅಂತ ಹೇಳ್ತಾಳೆ. ನಂತರ ವಿದ್ಯಾ ಗಾರ್ಡನಲ್ಲಿ ಕೂತ್ಕೊಂಡು ಚಂಪನ ಹತ್ರ ತುಂಬ ಹತ್ಕೊಂಡು ತನ್ನ ನೋವನ್ನೆಲ್ಲ ಹೊರಗಡೆ ಹಾಕ್ತಾ ಇರ್ತಾಳೆ. ಸತ್ಯನೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತ ನುಡಿಗಳು ಕೇಳ್ಕೊಂಡು ಬೆಳೆದವಳು ನಾನು. ಯಾವತ್ತೂ ಸುಳ್ಳು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೀನಿ, ಈ ಸುಳ್ಳಿನ ಭಾರ ಹೊರಕ್ಕೆ ಆಗ್ತಾ ಇಲ್ಲ ಚಂಪಾ ನನಗೆ ಅಂತ ಗೋಳಾಡ್ಕೊಂಡು ಅಳ್ತಾ ಇರ್ತಾಳೆ. ಮತ್ತು ನನ್ನ ಗೌಡ್ರು ಮಗಳ ಬಗ್ಗೆ ತುಂಬ ಕನಸುಗಳು ಕಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನನ್ನ ಎದೆಗೆ ಚೂರಿ ಇರ್ದಂಗೆ ಆಗುತ್ತೆ ಅಂತ ಒದ್ದಾಡ್ತಿರ್ಬೇಕಾದ್ರೆ ಚಂಪಾ ಸಮಾಧಾನ ಮಾಡ್ತಿರ್ತಾಳೆ. ಅಪ್ಪ ಅವ್ವ ನಿನ್ಗೆ ಹೇಳಿದ್ದಾರೆ ತಾನೇ, ಸ್ವಲ್ಪ ಕಾಲಾವಕಾಶ ಕೊಡು ಅಂತ ಕೇಳಿದಾರಲ್ವ, ಅವರೆಲ್ಲ ಸರಿ ಮಾಡ್ತಾರೆ ವಿದ್ಯಕ್ಕ, ಅಲ್ಲಿ ಗಂಟ ಹೇಗೋ ಸಂಭಾಳಿಸು, ನಿನ್ನ ಕಷ್ಟ ನನಗೆ ಅರ್ಥ ಆಯ್ತದೆ, ಆದರೂ ಟೈಮ್ ಅಂತ ಹೀಗೆ ಇರೋದಿಲ್ಲ ಅಲ್ವಾ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಆದರೂ ಈ ಸುಳ್ಳಿನ ಭಾರ ನನಗೆ ಹೊರಕ್ಕೆ ಆಯ್ತಾ ಇಲ್ಲ ಅಂತ ಗೋಳಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಚಂಪಾ ಹಾಗೆ ಸಮಾಧಾನ ಮಾಡ್ತಿರ್ತಾಳೆ. ನಂತರ ಸಾವಿತ್ರಿ ಮತ್ತು ವಿನಂತಿ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ. ಅವ್ರು ಚಪ್ಪಾಳೆ ಹೊಡ್ಕೊಂಡು ಬಂದಿರೋದನ್ನ ನೋಡ್ಬಿಟ್ಟು ಇದೆಲ್ಲ ಕೇಳಿಸ್ಕೊಂಡ್ಬಿಟ್ರ ಅಂತ ಭಯ ಬಿದ್ಕೊಂಡು ಗಾಬರಿಯಿಂದ ಇಬ್ಬರು ಎದ್ದು ನಿಂತಿರ್ತಾರೆ. ಆಗ ಇಬ್ಬರು ಜೋರಾಗಿ ಚಪ್ಪಾಳೆ ಹಾಕ್ತಾ, ಏನ್ರೇ ನನ್ನನ್ನು ಈ ಮನೆಯಿಂದ ನಮ್ಮ ಅಣ್ಣನ ಕೈಯಿಂದ ಹೊರಗಡೆ ಹಾಕಿಸ್ಬಿಟ್ಟೆ ಅಂತ ಮೆರಿಬೇಡಿ, ಕಾಲಚಕ್ರ ಅನ್ನೋದು ಹೀಗೆ ಇರೋದಿಲ್ಲ, ನೀವೇನಾದರೂ ತೆಪ್ಪು ಮಾಡಿದಾಗ ಅದು ಭಯಂಕರವಾಗಿರುತ್ತೆ, ನೋಡ್ತಾ ಇರಿ, ನೀವೇನು ಗೆದ್ದಿದ್ದೀನಿ ಅಂತ ಬೀಗೋದು ಬೇಡ ಅಂತ ಮಾತಾಡ್ತಿರ್ತಾರೆ. ಇದು ಆ ಮಾತು ಅರ್ಥ ಆಗದೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಭಯ ಪಡ್ತಾ ಇರ್ತಾಳೆ ವಿದ್ಯಾ. ನಂತರ ವಿನಂತಿ ಚಿಟಿಕೆ ಹೊಡೆದು, ನೋಡು ನಮ್ಮ ಕಾಲನೂ ಬಂದೇ ಬರುತ್ತೆ, ಹೀಗೆ ಇರೋದಿಲ್ಲ, ಆಗ ನಾವೇನು ಅಂತ ನಿನಗೆ ತೋರಿಸ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ. ಇವರು ಸಮಾಧಾನವಾಗಿ ಏನು ಕೇಳಿಸ್ಕೊಂಡಿಲ್ಲ ಅಂತ ಅಲ್ಲಿಂದ ಬರ್ತಾಳೆ. ನಂತರ ಮೋಹನ ಹತ್ರ ಮಾತಾಡ್ತಿರ್ಬೇಕಾದ್ರೆ, ನಾನು ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ ವಿದ್ಯಾ, ಈ ಹೊಟ್ಟೆ ಹೇಗೆ ಬಂತು ಹೇಳು ಅಂತ ಕೇಳಿದಾಗ ಅಲ್ಲಿ ನಡೆದಿರೋ ವಿಚಾರನೆಲ್ಲನೂ ಹೇಳ್ತಾಳೆ. ಅವರಪ್ಪ ಅವ್ವ ಏನು ಮಾಡಿದ್ರು ಏನಿಲ್ಲ ಅಂತ ಮೋಹನಗೆ ಎಲ್ಲನೂ ಹೇಳ್ತಿರ್ಬೇಕಾದ್ರೆ, ಆದರೂ ನಿಮ್ಮ ಅಪ್ಪ ಅವ್ವನ್ನ ಮೆಚ್ಚಲೇಬೇಕು ಬಿಡು, ಇಷ್ಟೊಂದು ಬಂಡ ಧೈರ್ಯ ಅವರಿಗೆ ಎಲ್ಲಿಂದ ಬರುತ್ತೋ ಗೊತ್ತಾಗ್ತಾ ಇಲ್ಲ, ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಈ ತೆಪ್ಪಲ್ಲಿ ಸುಳ್ಳಲ್ಲಿ ನಾನು ಭಾಗಿಯಾಗ್ಬಿಟ್ಟಿದ್ದೀನಿ, ಇದರಿಂದ ಹೇಗೆ ಬರೋದು ಅಂತ ಪ್ರತಿದಿನ ಒದ್ದಾಡ್ತಾ ಇದ್ದೀನಿ ಅಂತ ಮೋಹನ ಹೇಳ್ತಾ ಇರ್ತಾಳೆ. ನನಗೂ ಶಾನೆ ಕಷ್ಟ ಆಯ್ತಾ ಇದೆ ಅತ್ತೆ, ನಾನು ಮನಸ್ಸಿಂದ ಮಾಡ್ತಾ ಇಲ್ಲ, ಬೂದಿ ಮುಚ್ಚಿದ ಕೆಂಡದ ಹಾಗೆ ನನ್ನ ಮನಸ್ಸಲ್ಲೇ ಇದು ಕೆಂಡವಾಗಿ ಉರಿತಾ ಇದೆ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ಎಷ್ಟೋ ಕೇಳಿದ್ರು ಕೂಡ ಕೈಕಾಲು ಮುಗಿತೀನಿ ಅಂತ ನನ್ನ ಮಾತಲ್ಲಿ ಕಟ್ಟಾಕಿ ಈ ರೀತಿ ನಡೀತಾ ಇದೆ ಅಂತ ಮಾತಾಡ್ತಿರ್ತಾರೆ. ನಂತರ ಈಶ್ವರಿ ಮತ್ತು ಚಿತ್ರ ಬರೋದನ್ನು ಗಮನಿಸಿದ ಮೋಹನ ವಿದ್ಯಾಳ ಹತ್ರ ಬೇರೆ ರೀತಿ ಮಾತಾಡ್ತಿರ್ತಾರೆ. ಆಗ ಏನಕ್ಕ ಸೊಸೆಗೆಲ್ಲ ಹೇಳ್ಕೊಡ್ತಾ ಇರೋಂಗಿದೆ ಅಂತ ಹೇಳಿದಾಗ, ಏನಿಲ್ಲ ಈಶ್ವರಿ, ಬಾ ಕೂತ್ಕೋ, ವಿದ್ಯೆಗೆ ಖಾರ ಉಪ್ಪು ಈ ಥರದ್ದೇನು ತಿನ್ನೋಕ್ಕೆ ಬೇಡವಾಗಿದೆ ಅಂತೆ, ಅದೆಲ್ಲ ಹೇಳ್ತಾ ಇದ್ಲು, ಅದೆಲ್ಲ ಸಹಜ ಅಲ್ವಾ, ಏನಕ್ಕೂ ಭಯ ಬೀಳಬೇಡ, ಮಾತ್ಗೂ ಭಯ ಬೀಳ್ತಾ ಇದ್ದಾಳೆ, ಅದಕ್ಕೆ ಭಯ ಪಡಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಈಶ್ವರಿ, ಹೌದಾ ಸೊಸೆ, ನನಗೆ ಇದೆಲ್ಲ 5 ತಿಂಗಳಿಗೆ ನಿಂತೋಗುತ್ತಲ್ವೇ, ನೀನೊಂಥರ ಸ್ಪೆಷಲ್ಲು ಬಿಡು ಅಂತ ಹೊಟ್ಟೆ ಮುಟ್ಟೋದಕ್ಕೆ ಹೋಗ್ತಾಳೆ. ಆಗ ವಿದ್ಯೆ ತಡಿತಾಳೆ. ನಂತರ ಯಾಕೆ ನಾನು ಮುಟ್ಬಾರ್ದ ಅಂತ ಕೇಳಿದ್ದಕ್ಕೆ, ಹಾಗಲ್ಲ ಅತ್ತೆ ಚಿಕ್ಕತ್ತೆ, ನನಗೆ ಈ ಥರ ಮುಟ್ಟೋದೆಲ್ಲ ಇಷ್ಟ ಆಗೋದಿಲ್ಲ ಅಂದಿದ್ದಕ್ಕೆ, ಹಾಗಾದರೆ ಮಗು ಹುಟ್ಟಿದ ಮೇಲೆ ಮುಟ್ಟಕ್ಕೆ ಬಿಡ್ತೀಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಮೋಹನ, ಯಾಕೆ ಈಶ್ವರಿ ಹೀಗೆ ಹೇಳ್ತೀಯಾ, ಒಬ್ಬೊಬ್ಬರಿಗೆ ಸಂಕೋಚದ ಭಾವನೆ ಇರುತ್ತೆ, ಯಾಕೆ ಹಿಂಗೆಲ್ಲ ಮಾತಾಡಿಯಾ ಅಂತ ಕೇಳ್ತಾ ಇದ್ದಾಗ, ಅದೇ ಅಕ್ಕ, ಈ ಹೊಟ್ಟೆನೇ ಮುಂದೆ ಬಂದಿದೆ, ನಂತರ ಸತ್ಯನೂ ಹೊರಗೆ ಬರುತ್ತೆ ಅಂದಾಗ ಒಂದು ಕ್ಷಣ ಇಬ್ಬರು ಗಾಬರಿ ಆಗುತ್ತೆ. ಆಗ ವಿದ್ಯಾ
ಏನತ್ತೆ ನಿಮ್ಮ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಚಿಕ್ಕತ್ತೆ, ಯಾವ ಸತ್ಯ ಅಂತ ಕೇಳ್ತಾ ಇದ್ದಾಗ, ಏನಿಲ್ಲ ಕಣವ್ವ, ಹೊಟ್ಟೆ ಮುಂದೆ ಬಂದಂಗೆ ಗಂಡ ಹೆಣ್ಣು ಹುಟ್ಟುತ್ತೋ ಅಂತ ಅದನ್ನು ಕೂಡ ಹೇಳ್ಬಿಡ್ಬೋದು, ಅದಕ್ಕೆ ಆ ಥರ ಹೇಳಿದೆ. ನಡಿ ಚಿತ್ರ, ನಮ್ಮ ಅಕ್ಕ ಸಂದಕ್ಕೆ ವಿದ್ಯಾಗೆ ಹೇಳ್ಕೊಡ್ತಾ ಇದ್ದಾಳೆ, ಎಲ್ಲ ಕಲ್ತ್ಕೊಳ್ಳೋ ಮುದ್ದು ಸೊಸೆ, ನಾವಿನ್ನು ಬರ್ತೀವಿ ಅಂತ ಅಲ್ಲಿಂದ ಈಶ್ವರಿ ಮತ್ತು ಚಿತ್ರ ಹೋಗ್ತಾ ಇರ್ತಾರೆ. ಇದೆಲ್ಲ ನೋಡ್ಬಿಟ್ಟು ಮೋಹನ ಏನು ಹೇಳೋದು ಅಂತ ಗೊತ್ತಾಗದೆ ಅವ್ರು ಹೋಗೋದನ್ನೇ ಕಾಯ್ತಾ ಇರ್ತಾಳೆ. ಅವರು ಇಬ್ಬರು ಹೋದಾದ್ಮೇಲೆ ಒಂದು ಕ್ಷಣ ನಿಟ್ಟುಸಿರು ಬಿಟ್ಟು ಏನಪ್ಪ ಮಾಡೋದು, ಇದರಿಂದ ಹೇಗೆ ಬರೋದು ಅಂತ ಆತಂಕದಲ್ಲೇ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಧನ್ಯವಾದಗಳು.